ರಂಗಸ್ವರೂಪ ಕಳೆದ ಹಲವಾರು ವರ್ಷಗಳಿಂದ ಯಶಸ್ವಿಯಾಗಿ ಶಿಬಿರಗಳನ್ನು ನಡೆಸ್ಕೊಂಡು ಬರ್ತಾ ಇದೆ ಅಂತ ಹೇಳಿದರೆ ಅದರ ಹಿಂದೆ ಅವರು ವಿಶೇಷವಾದಂತಹ ವ್ಯಕ್ತಿ ಕಾರಣರಾಗಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿ ಕೂಡ ತಪ್ಪಾಗಲಿಕ್ಕಿಲ್ಲ. ರಂಗಸ್ವರೂಪವಾದ ಚಟುವಟಿಕೆಗಳನ್ನು ಯಾವಾಗದಿಂದ ಅವರು ಅರ್ಥ ಮಾಡಿಕೊಂಡ್ರು ಆವತ್ತಿಂದ ಇವತ್ತಿನವರೆಗೂ ಕೂಡ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಕೂಡ ಬೆಂಗಾವಲಾಗಿ ಬೆಂಬಲಿಗರಾಗಿ ಪ್ರೋತ್ಸಾಹಕರಾಗಿ ನಮ್ಮ ಜೊತೆಗೆ ಸದಾ ಇರ್ತಾರೆ. ಇವತ್ತಿನ ನಮ್ಮ ಈ ಸಮಾರಂಭದ ಅಧ್ಯಕ್ಷರು ಶ್ರೀ ದಿನೇಶ್ ಹೊಳ್ಳ ಸರ್ ಅವರು ಅಂತಾರಾಷ್ಟ್ರೀಯ ಕಲಾವಿದರಾಗಿದ್ದರೂ ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲದಂತಹ ಸರಳ ಶ್ರೇಷ್ಠ ವ್ಯಕ್ತಿತ್ವದ ದಿನೇಶ್ ಹೊಳ್ಳ ಸರ್ ಅವರು ಇದೀಗ ಅಧ್ಯಕ್ಷೀಯ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಿ ನಮ್ಮೆಲ್ಲರನ್ನು ಕೂಡ ಸ್ಫೂರ್ತಿಗೊಳಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ತೆ. ರಂಗಸ್ವರೂಪದ ಒಂದು ಸ್ಲೋಗನ್ ಭಾಳ ಇಷ್ಟ ಆಗ್ತದೆ ನನಗೆ ಯಾವಾಗಲೂ, ಎಲ್ಲವೂ ಈ ನೆಲದ ಪ್ರೀತಿಗಾಗಿ ಅಂತ. ನಾವು ನೆಲವನ್ನು ನೋಡೋದ ಕಾರಣವೇ ಇವತ್ತಿಷ್ಟೆಲ್ಲ ಪ್ರಾಕೃತಿಕ ದುರಂತಗಳು. ನಮಗೆ ಆಕಾಶ ನೋಡಲಿಕ್ಕೆ ಪುರ್ಸೊತ್ತಿಲ್ಲ. ಯಾಕೆಂತ ಹೇಳಿದರೆ ನೆಲ ಬಹಳ ಪ್ರಾಮುಖ್ಯವಾದ್ದು. ನಮ್ಮ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ, ಆದರೆ ಒಮ್ಮೆ ನೆಲಕ್ಕೆ ಈ ಥರ ಮಾಡಬೇಕು. ಯಾಕೆಂದರೆ ಭೂತಾಯಿಯನ್ನು ನಾವು ಡೈಲಿ ತೊಳಿತಾ ಇದ್ದೇವೆ, ಎಲ್ಲವನ್ನು ಸಹಿಸ್ತಾ ಇದ್ದಾಳೆ ಈ ಭೂತಾಯಿ. ನೋಡಿ, ಈ ಭೂಮಿಯಲ್ಲಿ ಹುಟ್ಟಿ ಬಂದದ್ದೇ ಒಂದು ಋಣಾನುಬಂಧ ಅಂತ ಹೇಳ್ಬೋದು. ಮನುಷ್ಯನಾಗಿ ಹುಟ್ಟಿದ್ದೇವೆ, ಬೇರೆ ಯಾವುದು ಹುಟ್ಟಲಿಲ್ಲ, ಮನುಷ್ಯನಾಗಿ ಹುಟ್ಟಿದ್ದೇ ಒಂದು ಋಣಾನುಬಂಧ. ನಾನು ಋಣಾನುಬಂಧಕ್ಕೆ ಒಂದು ಸಣ್ಣ ಚುಟುಕ ಬರೆದಿದ್ದೇನೆ. ಎಲ್ಲೋ ಬೆಳೆದ ಮಲ್ಲಿಗೆ ಸೇರಿತು ಮುಡಿಗೆ, ಮನೆ ಅಂಗಳದಿ ಬೆಳೆಸಿದ ಅಬ್ಬಲ್ಲಿಗೆ ಸೇರಿತು ಗುಡಿಗೆ. ಇದು ಹೇಗೆ ಬರ್ತಿದ್ದೇನೆ ಹೇಳಿದರೆ, ಮಲ್ಲಿಗೆ ಭಾಳ ಇಷ್ಟ ನಮಗೆ. ಮದುವೆ ಸೀಸನ್ನಲ್ಲಿ ಚೆಂಡು ಅಟ್ಟಿ ನೋಡೋದಿಲ್ಲ, ಎಲ್ಲಿದ್ದರೂ ಮಲ್ಲಿಗೆ ಪರ್ಚೇಸ್ ಮಾಡ್ತೇವೆ. ಮನೆ ಅಂಗಳದಲ್ಲಿ ಒಂದು ಅಬ್ಬಲ್ಲಿಗೆ ಅಂತ ಒಂದು ಗಿಡ ಇರ್ತದೆ, ಭಾಳ ಚಂದ ಅದು ಹೂ. ಅದಕ್ಕೆ ಡೈಲಿ ನೀರು ಹಾಕ್ತೇವೆ, ಡೈಲಿ ಚಂದ ನೋಡ್ತೇವೆ. ಅದನ್ನು ದೇವಸ್ಥಾನಕ್ಕೆ ಕೊಂಡೇ ಕೊಡ್ತೇವೆ ಅಥವಾ ದೇವರ ಪಟಕ್ಕೆ ಹಾಕ್ತೇವೆ. ಯಾಕೆಂದರೆ ಯಾವುದು ಎಲ್ಲಿರಬೇಕು, ಯಾರು ಎಲ್ಲಿರಬೇಕು, ಅದು ಋಣಾನುಬಂಧ. ಆ್ಯಕ್ಚುಲಿ ಇದರ ಮೂಲ ತಾತ್ಪರ್ಯ ಏನು ಅಂತ ಹೇಳಿದರೆ, ಮಗಳನ್ನು ಸಾಕ್ತೇವೆ, ಮಗಳನ್ನು ಕೊಂಡಾಟ ಮಾಡಿ ಸಾಕ್ತೇವೆ. ಮಗಳನ್ನು ನಾಳೆ ಬೆಂಗಳೂರ, ಡೆಲ್ಲಿಯ, ದುಬೈಯ, ಅಮೇರಿಕವ ಎಲ್ಲೋ ಮದುವೆ ಮಾಡಿಕೊಡ್ತೇವೆ. ಎಲ್ಲೋ ಇದ್ದವಳನ್ನು ಸೊಸೆಯಾಗಿ ಮನೆಗೆ ತರ್ತೇವೆ. ಇದು ಋಣಾನುಬಂಧ. ಯಾಕೆ ನನಗೆ ರಂಗಸ್ವರೂಪದ ಇವತ್ತು ಸಂಘಟಕರಿಗೆ ವಿಶೇಷವಾಗಿ ನಿನ್ನೆ ಇಡೀ ಟೀಮ್ ನೋಡಿದೆ ನಾನು. ಇದು ನೆಲದ ಪ್ರೀತಿಗಾಗಿ ಅಂತ, ಇಲ್ಲಿ ಇದು ರಂಗಸ್ವರೂಪದ ಪ್ರೀತಿಗಾಗಿ ಅಂತ ಬರ್ತಾ ಉಂಟು. ಯಾಕೆಂದರೆ 152 ಮಕ್ಕಳನ್ನು, ಅದು ಉಚಿತವಾಗಿ 150 ಮಕ್ಕಳನ್ನು ಫ್ರೀ ಶಿಬಿರ ಮಾಡೋದು ಅಂದರೆ ಅದು ಅಷ್ಟು ಸಮಸ್ಯೆ, ದೊಡ್ಡ ಇದಲ್ಲದ ಸವಾಲಿನ ಕೆಲಸ. ಅದು 152 ಮನಸ್ಸು ಕೂಡ ಬೇರೆ ಬೇರೆ ಕಡೆ ಇರ್ತದೆ. ಇನ್ನೇನು ಶಿಬಿರ ನೋಡ್ತಾ ಇದ್ದೇವೆ, ಅಲ್ಲಿ ಆಟ ಆಡೋದು, ಇಲ್ಲಿ ನೋಡಿ, ಇವತ್ತು ಎಲ್ಲ ಅವ್ರ ಖುಷಿ, ಅವ್ರದ್ದೊಂದು ಲೋಕನೇ ಬೇರೆ, ಅದೇ ಖುಷಿ, ಅವ್ರು ಆಟ ಆಡೋದೇ ಖುಷಿ. ನಾನು ನಗರದ ಮಕ್ಕಳನ್ನು ನೋಡಿದ್ದೇನೆ, ಕಾಡಿನ ಮಕ್ಕಳನ್ನು ನೋಡಿದ್ದೇನೆ. ಇಲ್ಲಿ ನಗರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾನು ಎಲ್ಲರನ್ನು ದೋಷಾರೋಪಣೆ ಮಾಡೋದಲ್ಲ, ಮಕ್ಕಳನ್ನು ಒಂಥರ ಯಾಂತ್ರಿಕವಾಗಿ ಬದುಕಿಸಿದ್ದಾರೆ. ಅಲ್ಲಿ ಮಾಂತ್ರಿಕವಾಗಿ, ಅಡವಿ ಮತ್ತು ಹಳ್ಳಿಗಳಲ್ಲಿ ಮಾಂತ್ರಿಕವಾಗಿ ಬದುಕಿಸಿದ್ದಾರೆ. ನಾನು ಮೊನ್ನೆ ಒಂದು ಫ್ಲ್ಯಾಟಿಗೆ ಹೋದೆ. ನೋಡಿ, ಮಕ್ಕಳಿಗೆ ಫ್ಲ್ಯಾಟೇ ಒಂದು ಥರ ಜೈಲು. ಗ್ರೌಂಡ್ ಇಲ್ಲ, ಆಟ ಆಡಲಿಕ್ಕಿಲ್ಲ, ಎಲ್ಲೋ 10th ಫ್ಲೋರಲ್ಲಿ ಕೂತ್ಕೊಂಡು ಕೆಳಗೆ ನೋಡ್ತಾ ಇದ್ದಾರೆ. ಆ ಮನೇಲಿ ಹೇಳ್ತಾ ಇದ್ದಾರೆ, ನೀನಿನ್ನು ಕೆಳಗೆ ಹೋಗಿ ಅವನೊಟ್ಟಿಗೆ ಆಟ ಆಡಬೇಡ, ಯಾರೊಟ್ಟಿಗೆ, ಬೇರೆಯವರೊಟ್ಟಿಗೆ. ಅವನ ಸೈಕಲ್ ಮುಟ್ಟಬೇಡ, ಅವನು ಐಸ್ ಕ್ರೀಮ್ ಕೊಟ್ಟರೆ ತಿನ್ನಬೇಡ, ಅವ್ನು ಚಾಕ್ಲೇಟ್ ಕೊಟ್ಟರೆ ತಿನ್ನಬೇಡ. ನೋಡಿ, ಎಲ್ಲೋ ಒಂದು ಕಡೆ ಮಗು ಮನೆಯಲ್ಲೇ ಗ್ರಹಬಂದಿ ಆಗ್ತಾ ಉಂಟು. ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅಲ್ಲಿ ಫ್ರೆಂಡ್ಶಿಪ್ ಮಾಡ, ಇಲ್ಲಿ ಫ್ರೆಂಡ್ಶಿಪ್ ಮಾಡಬೇಡ. ಮಕ್ಕಳು ಎಲ್ಲೊಟ್ಟಿಗೆ ಬೆರೆತರೆ ಚಂದ. ಲಾಸ್ಟಿಗೆ ಏನಾಗ್ತದೆ ಅಂದರೆ ದುರಂತ ಆಗ್ತದೆ. ನೋಡಿ, ಇಂಥ ಮಗು ಅಪ್ಪ ಅಮ್ಮ ಬಿಟ್ಟು ಬೇರೆ ಯಾರು ಫ್ರೆಂಡ್ಸ್ ಇಲ್ಲ. ನಾಳೆ ಯಾವುದೊಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಳ್ಳೆ ಉದ್ಯೋಗ ಸಿಗ್ತದೆ, ತಿಂಗಳಿಗೆ 1 ಲಕ್ಷ ಸಂಬಳ ಸಿಗ್ತದೆ. ಅಲ್ಲಿ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಗೊತ್ತಿಲ್ಲ, ಬೇರೆಯವರೊಟ್ಟಿಗೆ ಬೆರೀಲಿಕ್ಕೆ ಗೊತ್ತಿಲ್ಲ, ಸೂಸೈಡ್ ಮಾಡಿದವರು ಇದ್ದಾರೆ. ಆದ ಕಾರಣ ಎಲ್ಲ ಮಕ್ಕಳು ಎಷ್ಟು ಬೆರೀತಾರೆ ಅಷ್ಟು. ಈಗ ನಮ್ಮ ರೆಹಮಾನ್ ರಂಗಸ್ವರೂಪ ಅಂತಲ್ಲ, ನನಗೆ ಎಲ್ಲ ವಿಷಯದಲ್ಲೂ ಭಾಳ ಇಷ್ಟ. ಅವರೊಂದು ಫೋನ್ ಕಾಲ್ ಬಂತು ಹೇಳಿದರೆ ಅದು ಖುಷಿ. ಯಾಕೆಂದರೆ ಏನೋ ಒಂದು ಮಾಡ್ತಾ ಇದ್ದಾರೆ, ಅವರಿಗೋಸ್ಕರ ಸಮಾಜಕ್ಕೆ ಏನೋ ಮಾಡ್ತಾ ಇದ್ದಾರೆ. ಆದ ಕಾರಣ ರೆಹಮಾನ್ ನನಗೆ ತಮ್ಮನಾಗಿ ಭಾಳ ಇಷ್ಟ. ಈಗ ನೋಡಿ, ನೆಲದ ಪ್ರೀತಿಗಾಗಿ, ರಂಗಸ್ವರೂಪ ಪ್ರೀತಿಗೆ ಈಗ ರೇಯಾನ್ ಇಷ್ಟ ಆಗ್ತಾ ಇದ್ದಾರೆ ನನಗೆ. ರೇಯಾನ್ ನನಗೆ ಭಾಳ ಇಷ್ಟ. ಚಿಕ್ಕ ಇರೋದು ನೋಡ್ತಿದ್ದೆ, ರೇಯಾನು ಮತ್ತು ತಸ್ಲೀಮಾ ಮತ್ತು ನನಗೆ ಎಲ್ಲರ ಹೆಸರು ಬರ್ತಾ ಇಲ್ಲ, ನಮ್ಮ ಟೀಮಲ್ಲಿ ನೋಡಿದ್ದೇವೆ. ನೋಡಿ, ಇದೇ ಒಂದು ಫ್ಯಾಮಿಲಿ. ನಾನು ರಂಗಸ್ವರೂಪಕ್ಕೆ ಬರೋದೇ ಒಂಥರ ಒಂದು ಫ್ಯಾಮಿಲಿ. ನೋಡಿ, ಆ ಫ್ಯಾಮಿಲಿ ಇದ್ದ ಕಾರಣ 152 ಮಕ್ಕಳು ಬರ್ತಾ ಇದ್ದಾರೆ. ಮತ್ತು ತಂಡ ಬೆಳೀತಾ ಉಂಟು. ನಿಂತ ನೀರಾಗೋದಿಲ್ಲ, ಹರಿಯುವ ನೀರಾಗ್ತದೆ. ನಾಳೆ ಇನ್ನು ರೇಯಾನ್, ತಸ್ಲೀಮಾ ಅವರೆಲ್ಲ ಕೊಂಡು ನೋಡಿ ರಂಗಸ್ವರೂಪ ಮುಂದುವರಿಸ್ತಾರೆ. ಇದು ಬೇಕಿದ್ದು ಯಾವಾಗಲೂ.
ಯಾಕೆಂದರೆ ರೆಹನ್ ಅವರ ಸ್ವಾರ್ಥಕ್ಕೆ ಏನಾದರೂ ಮಾಡ್ತಿದ್ರೆ ಇಲ್ಲಿ ಯಾರೂ ಬರ್ತಿಲ್ಲ ಇತ್ತು. ಅವ್ರು ಮಾಡೋದು ಸಮಾಜಕ್ಕೆ ಯಾವುದು ಇದ್ರೆ ಉದ್ದೇಶಕ್ಕೋರು ಏನೋ ಒಂದು ಒಳ್ಳೆಯ ಉದ್ದೇಶ ಮಾಡ್ತಾರೆ. ನನಗೆ ಒಂದ್ಸಲ ಈ ಹಿಂದೆ ಒಂದು 8 ವರ್ಷದ ಹಿಂದೆ ನನಗೆ ಜೊಯ್ಡಾಕ್ಕೆ ಹೋಗಲಿಕ್ಕೆ ಇತ್ತು. ಇದೇ ಸಮಾರೋಪಕ್ಕೆ ನೀವು ಬರಬೇಕು ಹೇಳುವಾಗ ಅವ್ರು ಏನು ಹೇಳಿದರೆ, ನೀವು ಇವತ್ತು ಕಾರ್ಯಕ್ರಮ ಬನ್ನಿ, ನಿಮ್ಮನ್ನು ನಾಳೆ ಬೆಳಿಗ್ಗೆ ನಾನು ಜೊಯ್ಡಾಕ್ಕೆ ಕಾರಲ್ಲಿ ಬಿಡ್ತೇನೆ ಅಂತ ಹೇಳ್ಕೊಂಡು. ಅಂದರೆ ಅಷ್ಟು ಪ್ರೀತಿ ಇದ್ದ ಕಾರಣ ಇದು ನಡೀತದೆ. ಇನ್ನೊಂದು, ಗುರುಗಳನ್ನು ಈಗ ನಮ್ಮ ಶಿಕ್ಷಕರು ನೋಡಿ ಒಳ್ಳೆಯ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ, ಶಿಕ್ಷಕರನ್ನು ಗುರುತಿಸುವಂಥ ಕಾರ್ಯಕ್ರಮ. ಈಗ ಮೊದಲು ನೋಡಿ ಗುರುವೇನ್ ನಮಃ ಅಂತಿತ್ತು, ಈಗ ಗುರುವೇನ್ ಮಹಾ ದೊಡ್ಡ ಜನವು ಅವರು. ಮೊನ್ನೆ ಒಂದು ಉಡುಪಿಯಲ್ಲಿ ಒಂದು ಹೆಸರು ಹೇಳಿದ್ರು, ಒಂದು ಕಾಲೇಜಿಗೆ ಹೋಗಿದ್ದೆ, ಸರಿ ಗಮನಿಸಿ, ಈರಿಡ ಆಲಿನ ನೋಡ್ಸುಂಡ, ಈರು ಸ್ಟೂಡೆಂಟ್ ಆಲು ಲೆಕ್ಚರ್. ನೋಡಿ ಕೇಳುವ ರೀತಿ. ಹೈಸ್ಕೂಲ್ ಬರುವಾಗ, ಕಾಲೇಜಿಗೆ ಬರುವಾಗ ಹೈಸ್ಕೂಲ್ ಟೀಚರ್ನ ಮರೆಯೋದು, ಇನ್ನು ಉದ್ಯೋಗ ಬರುವಾಗ ಕಾಲೇಜ್ ಟೀಚರ್ನ ಮರೆಯೋದು, ಟೀಚರ್ ಬಂದರು ತಪ್ಪಿಸ್ಕೊಂಡು ಹೋಗುವಂತ ಬರೋದು. ಯಾಕೆಂದರೆ ನಾಳೆ ನೀವು ಎಲ್ಲೇ ಒಂದು ಒಳ್ಳೆ ಉದ್ಯೋಗಕ್ಕೆ ಹೋದರೆ ನೀವು ಏನು ಸಹ ಆಗ್ಬೋದು, ಗೊತ್ತಿಲ್ಲ, ಭವಿಷ್ಯದಲ್ಲಿ ಏನು ಕೂಡ ಆಗ್ಬೋದು, ವಿದೇಶದಲ್ಲಿ ದೊಡ್ಡ ಸೈಂಟಿಸ್ಟ್ ಆಗ್ಬೋದು. ಆದರೆ ಅದಕ್ಕೆ ಮೂಲ ಕಾರಣ ಗುರುಗಳು ಕಲಿಸಿದ ಶಾಲೆ. ಯಾವತ್ತಿಗೂ ಅದನ್ನು ಮರಿಬೇಡಿ, ಅದು ಉಳಿಲಿ. ರಂಗಸ್ವರೂಪದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಗ್ತಾ ಉಂಟು. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಕೂಡ ಹೊರಗಡೆ ಬಂದು ಬೇರೆ ಬೇರೆ ಕಲಿತಾ ಇದ್ದಾರೆ, ರಂಗಸ್ವರೂಪವನ್ನು ಬೆಳೆಸ್ತಾ ಇದ್ದಾರೆ. ಸದಾ ನಾನು ರಂಗಸ್ವರೂಪದಲ್ಲಿ ಇರ್ತೇನೆ. ಮತ್ತು ನಮ್ಮ ರಂಗಸ್ವರೂಪ ಟೀಮನ್ನು ಈ ವರ್ಷ ಒಂದು ನಾನು ಜೊಯ್ಡಾದಲ್ಲಿ ವನಚೇತನ ಅಂತ ಅಡವಿ ಮಕ್ಕಳಿಗೆ ಒಂದು 17 ವರ್ಷಗಳಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೇನೆ. ಆ ಮಕ್ಕಳು ನಮ್ಮ ಮಕ್ಕಳು ನೋಡಬೇಕು. ಯಾಕಂದರೆ ಇಲ್ಲಿ ನಾನು ನಿನ್ನೆ ನೋಡುವಾಗಲೇ ಪುಟ್ಟ ಎಷ್ಟು ಪುಟಾಣಿ ಮಕ್ಕಳು ಅಂದರೆ ಖುಷಿ ಆಗ್ತಿತ್ತು. ಇವತ್ತು ಬರೋವಾಗೆಲ್ಲ ಮೇಕಪ್ ಹಾಕಿ ಏನು ಚಂದ, ಏನು ಡ್ರೆಸ್ಸು, ಅಲ್ಲೆಲ್ಲ ಫೋಟೋ ತೆಗೆದೆ ತುಂಬ ಮಕ್ಕಳನ್ನು. ಯಾಕೆ ಹೇಳಿದರೆ ನಾಳೆ ಏನಾದರೂ ಬೋರ್ ಆದಾಗ, ಬೇಜಾರಾದಾಗ ಫೋಟೋ ನೋಡಿದರೆ ಖುಷಿ ಆಗ್ತದೆ. ನಾನು ವನಚೇತನದ ಎಲ್ಲ ಫೋಟೋವನ್ನು ಅಪ್ಲೋಡ್ ಮಾಡಿಡೋದು. ಯಾಕೆ ಹೇಳಿದರೆ ಏನೋ ಇದಾಗುವಾಗ ಆ ಮಕ್ಕಳಲ್ಲಿ ನಾವು ಒಂದು ಅರಳುವ ನಕ್ಷತ್ರಗಳು ನೋಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಭಾಳ ಖುಷಿ ಆಗ್ತಾ ಉಂಟು. ಇದು ಮುಂದಿನ ಬೆಳೆಯಲಿ. ಮತ್ತು ಇನ್ನೊಂದು, ನಾನು ನಿನ್ನೆ ರೇಮನ್ಗೆ ಹೇಳಿದೆ, ಉಚಿತವಾಗಿ ಮಾಡ್ತಿದ್ದಾರೆ, ಓಕೆ, ಆದರೆ ಉಚಿತವಾಗಿ ಮಾಡೋದರ ಹಿಂದೆ, ಶ್ರಮದ ಹಿಂದೆ ದುಡ್ಡಿನ ಕ್ರಮ ವಿಟಮಿನ್ ಎಮ್ಮಿಗೆ ಉಂಟಲ್ಲ, ಭಾಳಷ್ಟು ಓದಾಡ್ತಿದ್ದಾರೆ. ಇದು ಒಂದು ರೀತಿಯಲ್ಲಿ ಒಟ್ಟಾಗಬೇಕು. ಯಾಕಂದರೆ ಅವ್ರು ನಿನ್ನೆ ಹೇಳುವಾಗ ಹೇಳಿದರು, ಅದು ನಾಳೆ ದುಡ್ಡು ಮಾಡಿದ್ದಾರೆ ಅಂತ ಬರ್ತಾರಂತ. ಇಲ್ಲ, ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಯಾವುದಾದ್ರು ಕಂಪನಿಯಿಂದ, ಒಂದೇ ಕಂಪನಿ ಸ್ಪಾನ್ಸರ್ ತಗೊಳ್ಳಿ, ಅವರಿಂದ ಇರುತ್ತೆ, ಬಿಡೋದು ಬೇಡ. ಒಂದೇ ಅವರ ಹೆಸರಲ್ಲಿ ಈಗ ನಾವು ಕೈಟ್ ಫೆಸ್ಟಿವಲ್ ಮಾಡ್ತೇವೆ, MRPL ONGC ಕೈಟ್ ಫೆಸ್ಟಿವಲ್ ಅವರೇ ಕೊಡೋದು, ಒಳ್ಳೆಯ ಉದ್ದೇಶವೇ ಕೊಡ್ತಾ ಇದ್ದಾರೆ. ಯಾಕೆ ಹೇಳಿದರೆ ಅವ್ರು ಪಾಪ ಕೈಯಿಂದ ಹಾಕ್ತಾ ಇದ್ದಾರೆ, ಎಷ್ಟು ಅಂತ ಹಾಕ್ಬೋದು. ಅದಕ್ಕೆ ಎಲ್ಲ ಇದರಲ್ಲಿ ಇನ್ನು ಮುಂದಷ್ಟು ರಂಗಸ್ವರೂಪ ಬೆಳೀಲಿ, ನಾವು ಸದಾ ಜೊತೆಗಿದ್ದೇವೆ. ಥ್ಯಾಂಕ್ ಯು.